ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜುಳಾ. ನಾನು ಆಯುರ್ವೇದಿಕ್ ಡಾಕ್ಟರ್ ಹಾಗೂ ಕಾಸ್ಮೆಟೊಲಾಜಿಸ್ಟ್. ಇದು ನನ್ನ ಮೊದಲನೇ ವಿಡಿಯೋ, ಹಾಗಾಗಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ವಿಡಿಯೋಸ್ ಮಾಡೋಕ್ಕೆ ಆಗಲ್ಲ, ಬಟ್ ನಿಮಗೆಲ್ಲ ಕೆಲವೊಂದು ಚರ್ಮ ಸಮಸ್ಯೆಗಳ ಬಗ್ಗೆ ತಿಳಿಸ್ಬೇಕು ಅಂತ ವಿಡಿಯೋಸ್ ಮಾಡ್ತಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ಸೋರಿಯಾಸಿಸ್ಗೆ ಮಾಡರ್ನ್ ಹಾಗೂ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನು ಎಂಬುದರ ಬಗ್ಗೆ ತಿಳಿಸ್ತೇನೆ. ಅದಕ್ಕಿಂತ ಮೊದಲು ಸೋರಿಯಾಸಿಸ್ ಅಂದರೆ ಏನು, ಅದು ಹೇಗೆ ಕಾಣುತ್ತೆ ಅಂತ ತೋರಿಸ್ತೇನೆ. ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಫೋಟೋಸ್ನ. ಇದು ಒಂದು ಸ್ಕಿನ್ ಇನ್ಫ್ಲಮೇಟರಿ ಕಂಡೀಷನ್ ಇನ್ ವಿಚ್ ಸೆಲ್ ಬಿಲ್ಡ್ ಅಪ್ ಆ್ಯಂಡ್ ಫಾರ್ಮ್ಸ್ ಥಿಕ್ ರೆಡ್ ಸ್ಕೇಲಿ ಇಚ್ಚಿ ಪ್ಯಾಚಸ್. ಅಂದರೆ ಹೊಟ್ಟು ಥರ ರೆಡ್ ಪ್ಯಾಚಸ್ ಆಗ್ತವೆ. ಇವು ಯಾವ್ಯಾವ ಜಾಗದಲ್ಲಿ ಉತ್ಪತ್ತಿ ಆಗುತ್ತೆ? ಎಲ್ಬೋಸ್, ನೀಸ್, ಟ್ರಂಕ್, ಸ್ಕಾಲ್ಪ್ ಅಂದರೆ ಮೊಣಕೈ, ಮೊಣಕಾಲು, ಬೆನ್ನು ಹಾಗೂ ತಲೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಸಿವಿಯಾರಿಟಿಯಲ್ಲಿ ಫುಲ್ ಬಾಡಿಗೆ ಸ್ಪ್ರೆಡ್ ಆಗುತ್ತೆ. ಇದಕ್ಕೆ ಮಾಡರ್ನ್ ಟ್ರೀಟ್ಮೆಂಟ್ ಏನು? ಇಲ್ಲಿ ನಾನು 3 ಕ್ರೀಮ್ಸ್ ಮೆನ್ಷನ್ ಮಾಡಿದ್ದೇನೆ. ಒಂದು ಮಾಯ್ಶ್ಚರೈಸರ್ ಲೋಷನ್, ಇನ್ನೊಂದು ಸ್ಮೈಲ್ ಸ್ಟಿರಾಯ್ಡ್ ಹಾಗೂ ಒಂದು ಸ್ಯಾಲಿಸೈಲಿಕ್ ಆ್ಯಸಿಡ್ ಯೂರಿಯಾ ಕಂಟೆಂಟ್ ಇರೋದು. ಈ 3 ಕ್ರೀಮ್ಸನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು. ಟ್ಯಾಬ್ಲೆಟ್ಸ್ ಮೆನ್ಷನ್ ಮಾಡಿಲ್ಲ, ಯಾಕಂದರೆ ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕೇ ಬೇಕು. ಹಾಗೂ ಈ ಹಾರ್ಶ್ ಸೋಪ್ಗಳನ್ನ ಬಳಸಬೇಡ್ರಿ, ಅಂದರೆ ಬುರುಗು ಜಾಸ್ತಿ ಆಗುವಂಥ ಸೋಪ್ಗಳನ್ನ ಬಳಸಬೇಡ್ರಿ. ಅದು ಈ ಸ್ಕಿನ್ ಕಂಡೀಷನ್ನ, ಈ ಸೋರಿಯಾಸಿಸ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಇಲ್ಲೊಂದು ಸೋಪ್ ಮೆನ್ಷನ್ ಮಾಡಿದ್ದೇನೆ, ಅದನ್ನು ಉಪಯೋಗಿಸಿ. ಆಯುರ್ವೇದಿಕ್ ಟ್ರೀಟ್ಮೆಂಟ್, ಆಯುರ್ವೇದದಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಅಂದರೆ ಒಳಗಡೆಯಿಂದ ಬಾಡಿ ಪ್ಯೂರಿಫೈ ಮಾಡ್ತಾರೆ. ಅದು ಹೇಗೆ ಅಂದರೆ ವಮನ ವಿರೇಚನ, ಅಂದರೆ ವಾಮಿಟ್ ಮಾಡಿಸೋದು ಇಲ್ಲ ಲೂಸ್ ಮೋಷನ್ ಮಾಡಿಸೋದ್ರ ಮೂಲಕ ಮಾಡ್ತಾರೆ. ಈ ಸೋರಿಯಾಸಿಸ್ನಲ್ಲಿ ಕಫ ಉತ್ಪತ್ತಿ ಜಾಸ್ತಿ ಆಗಿರುತ್ತೆ, ಅದನ್ನು ಪ್ಯೂರಿಫೈ ಮಾಡ್ತಾರೆ. ಏನೇನು ಅವಾಯ್ಡ್ ಮಾಡಬೇಕು? ಇಂಬ್ಯಾಲೆನ್ಸ್ಡ್ ಡಯೆಟ್, ಅಂದರೆ ಎಣ್ಣೆ ಪದಾರ್ಥ, ಸ್ವೀಟ್ಸು, ಡೈರಿ ಪ್ರಾಡಕ್ಟ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್, ಮೋಸ್ಟ್ ಕಾಮನ್ಲಿ ಸ್ಟ್ರೆಸ್ ಅವಾಯ್ಡ್ ಮಾಡಿ, ಅದರಿಂದ ಜಾಸ್ತಿ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.